ಹಲವು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪಿದ್ದಾರೆ. ನೂತನ ವಿಮಾನ ನಿಲ್ದಾಣಕ್ಕೆ ಚಾಲನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಲಿದ್ದಾರೆ. ರಾಮಮಂದಿರ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ ವಿಮಾನ ನಿಲ್ದಾಣ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನತ್ತ ಈಗ ಪ್ರಧಾನಿ ಮೋದಿ ಅವರು ತೆರಳುತ್ತಾ ಇದ್ದಾರೆ. ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಈ ವಿಮಾನ ನಿಲ್ದಾಣಕ್ಕೆ ಚಾಲನೆಯನ್ನ ಪ್ರಧಾನಿಗಳು ನೀಡಲಿದ್ದಾರೆ. ರಾಮ ಮಂದಿರದ ರೀತಿಯಲ್ಲೇನೆ ಈ ವಿಮಾನ ನಿಲ್ದಾಣವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಅದರ ಕಾಣಿಸುವಂತ ರೀತಿ, ಅದಕ್ಕೆ ಬರಮಾಡಿಕೊಳ್ಳುವಂತ ರೀತಿ ಆಗಿದೆ. ಆ ಭಾವನೆ ನೀವು ಬಂದ ತಕ್ಷಣ ಇರಬೇಕು ಅಂತ ಹೇಳಿ. ಅಯೋಧ್ಯೆ ಹೆಸರು ಒಂದು ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಅಯೋಧ್ಯೆ ಅಂತ ಅಂದಾಗ, ರಾಮ ಅಂತ ಅಂದಾಗ ನಿಮ್ಮಲ್ಲೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ರೀತಿಯಾದಂಥ ವೈಬ್ರೇಷನ್ ನಿಮಗೆ ಆ ಜಾಗಕ್ಕೆ ಹೋದಾಗ ಇಲ್ಲದೇ ಇದ್ರೆ ಹೇಗಿರುತ್ತೆ? ಈ ಹಿಂದೆ ಹಾಗೆ ಇದ್ದಿದ್ದು. ನಾವು ಕೇಳುತ್ತಾ ಇದ್ದಾಗ ಅಯೋಧ್ಯೆ ಹಾಗೆ, ಅಯೋಧ್ಯೆ ಹೀಗೆ ಅಂತ ಹೇಳಿ. ರಾಮ ಅಂತ ಹೇಳಿದಾಗ ಅದೇನೋ ಒಂದು ನರನಾಡಿಗಳೆಲ್ಲವೂ ಕೂಡ ಪುಟಿದೇಳುವಂಥ ಸಂದರ್ಭಗಳು ಅನ್ನೋದು. ಆದರೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಭಾವನೆಗಳೇ ಬರ್ತಾ ಇರಲಿಲ್ಲ. ಹಾಗಿತ್ತು ಅಯೋಧ್ಯೆ. ಹಾಗೆ ನೋಡಿದ್ದೀನಿ ಅದನ್ನು, ನಾನು ಫೀಲ್ ಮಾಡಿದ್ದೀನಿ ಅದನ್ನು ಅಲ್ಲಿ ಹೋದಾಗ ಆಗಿದ್ದು ಅಂಥದ್ದು. ಏನಿದು ಅಂತ ಹೇಳಿ. ಇಲ್ಲಿ ನಾವು ದೇವಸ್ಥಾನಗಳಿಗೆ, ರಾಮನ ದೇವಸ್ಥಾನಗಳಿಗೆ ಹೋದಾಗ ರಾಮನ ಇರುವಂಥ ಭಕ್ತಿ, ಶ್ರದ್ಧೆ ಎಲ್ಲವೂ ಕೂಡ ಒಂದು ರೀತಿಯ ವೈಬ್ರೇಷನ್ ಅನ್ನು ಹುಟ್ಟುತ್ತೆ. ಬಟ್ ಅದೇ ರಾಮ ಜನ್ಮಭೂಮಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ವೈಬ್ರೇಷನ್ ಇರಲಿಲ್ಲ ಮುಂಚೆ. ಈಗ ಅಲ್ಲಿ ಹೇಳುವಂಥದ್ದು ಆ ವೈಬ್ರೇಷನ್ ಇದೆ ಅಂತ ಹೇಳಿ. ಆ ರೀತಿಯಾದಂಥ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ. ಕಾರಣ ಆ ಗತ ವೈಭವ ಮತ್ತೆ ಮರುಕಳಿಸಿದೆ ಅಂತ ಹೇಳಿ. ಹಾಳು ಬಿದ್ದು ಹೋಗಿತ್ತದು, ಅದೆಲ್ಲವೂ ಕೂಡ ನಾಶ ಮಾಡಿದ್ರು ಅದನ್ನ ಅಂತ ಹೇಳಿ. ಆದರೆ ಈಗ ಮತ್ತೆ ಮರುಕಳಿಸಿದೆ ಅಯೋಧ್ಯೆಯ ಆ ಗತವೈಭವ. ನಾಗಲೇ ಹೇಳ್ತಾ ಇದ್ದೆ, ಅನೇಕ ಸ್ಟೋರಿಗಳಿದೆ, ಅನೇಕ ಕಥೆಗಳಿದ್ದಾವೆ, ಅದಕ್ಕೆ ದಾಖಲೆಗಳು ಕೂಡ ಇವೆ. ಆ ದಾಖಲೆಗಳನ್ನು ವಿವರಿಸ್ತಾ ಹೋಗ್ಬಿಟ್ರೆ ಅದ್ಭುತವಾಗಿದೆ. ನಿಮ್ಗಿಷ್ಟು ಪುಟದೇಳುತ್ತೆ, ನಿಮ್ಮ ಮನಸ್ಸು ಉಲ್ಲಾಸಭರಿತವಾಗುತ್ತೆ. ಆ ರೀತಿಯಾಗಿದೆ. ನರನಾಡಿಗಳೆಲ್ಲ ಒಂದು ರೀತಿಯಾಗಿ ರೋಮಾಂಚನಗೊಳ್ಳುತ್ತೆ, ಹೀಗಿದೆಯಾ ಅಂತ ಹೇಳಿ. ಆ ರೀತಿಯಾದಂಥ ಕಥೆಗಳನ್ನು ನಾವು ಕೇಳ್ಪಡ್ತೀವಿ ಅಯೋಧ್ಯೆಯಲ್ಲಿ. ಈಗ ಅಭಿವೃದ್ಧಿ ಮಾಡಿರುವಂಥ ವಿಚಾರಗಳು ಬೇರೆ, ಅಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಬೇರೆ. ಕಟ್ಟಡ ಕಟ್ಟೋದು ಹೇಗಿದೆ, ಯಾವ ರೀತಿಯಾಗಿದೆ, ಅದನ್ನು ನೋಡೋಕೆ ಅದ್ಭುತವಾಗಿ ಕಾಣಿಸ್ತಾ ಇದೆ, ಎಲ್ಲವೂ ಕೂಡ ಓಕೆ. ಬಟ್ ಅದರ ಹಿಂದೆ ಇರುವಂಥ ಕಥೆಗಳಿದೆಯಲ್ಲ, ಪ್ರತಿಯೊಂದು ಕೂಡ ಕಥೆಗಳು ಹೇಳುತ್ತೆ. ಒಂದೊಂದು ದೇವಸ್ಥಾನಗಳು ಕೂಡ ಒಂದೊಂದು ಕಥೆಗಳನ್ನು ಅಯೋಧ್ಯೆಯಲ್ಲಿ ಹೇಳುತ್ತೆ. ಅದು ಕೇಳಿಸ್ಕೊಳ್ಬೇಕು ಅಷ್ಟೇ. ಆ ರೀತಿಯಾಗಿ ಕಥೆಗಳಿದ್ದಾವೆ. ಅದ್ಭುತ, ಅದ್ಭುತ ಅಂದರೆ ಅದ್ಭುತ. ಆಮೇಲೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂಥ ಅಯೋಧ್ಯೆಯ ವರ್ಣನೆ ಇದೆಯಲ್ಲ, ಆಹಾ, ಅದನ್ನು ಓದ್ತಾ ಇದ್ರಂತೂ ಮೈ ನವಿರೇಳುತ್ತೆ, ನಿಮಗೆ ರೋಮಾಂಚನ ಆಗುತ್ತೆ. ಆ ರೀತಿಯಾಗಿ ವರ್ಣನೆಯನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಮಾಡಿದ್ದಾರೆ. ಬಾಲಕಾಂಡದಲ್ಲಿನೇ ಬರುತ್ತೆ ಅದರದ್ದು. ದಶರಥ ಮಹಾರಾಜರು ಅದನ್ನು ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ, ಅಲ್ಲಿ ಆಡಳಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ಅಯೋಧ್ಯೆ ಹೇಗಿತ್ತು ಅನ್ನುವಂಥದ್ದನ್ನು ವರ್ಣಿಸ್ತಾರೆ. ಹೇಗಿರ್ಬೇಕು ನೋಡಿ ಅದು ಆ ಸಂದರ್ಭಗಳಲ್ಲಿ. ಅದನ್ನು ನಾವು ಈಗಲೂ ಕೂಡ ಅದನ್ನು ಇಮ್ಯಾಜಿನೇಷನ್, ಕಲ್ಪನೆಯನ್ನು ಮಾಡ್ಕೊಳ್ತೀವಿ, ಮಾಡ್ಕೊಳ್ಳೋಕ್ಕಾಗುತ್ತೆ ಅನ್ನೋದಾದರೆ ಆ ಸಂದರ್ಭದಲ್ಲಿ ಅದರ ವರ್ಣನೆಗಳನ್ನು ಹೇಗೆ ಮಾಡಿದ್ರು ಅನ್ನೋದು ಹೇಗಿರಬೇಕು ಅದು ಅಲ್ವಾ? ಅದ್ಭುತ. ಸೊ ಈಗ ಇಚ್ಛಾಶಕ್ತಿಯಿಂದಾಗಿ ಈಗ ಅಯೋಧ್ಯೆ ಮತ್ತೆ ಗತವೈಭವವನ್ನು ಪಡ್ಕೊಳ್ತಾ ಇದೆ. ಎಲ್ಲವೂ ಕೂಡ ಆರಂಭವಾಗೋದು ಸರಯೂ ನದಿಯ ತಟದಲ್ಲೇನೆ. ಈ ಸರಯೂ ನದಿಗೂ ಈಗ ಇರುವಂತಹ ರಾಮ ಜನ್ಮಭೂಮಿ ಮತ್ತು ರಾಮನಿಗೆ ಬಹಳ ಇದೆ. ಈಗ ಪ್ರಧಾನಿಗಳು ತಲುಪ್ತಾ ಇದ್ದಾರೆ ನೋಡೋಣ. ಸೊ ನೂತನ ಏರ್ಪೋರ್ಟ್ ಉದ್ಘಾಟನೆಗೆ ಈಗ ಪ್ರಧಾನಿಗಳು ತೆರಳುತ್ತಾ ಇದ್ದಾರೆ. ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಲ್ಲಿ ನೋಡಿ, ಅವ್ರನ್ನ ಬರಮಾಡಿಕೊಳ್ಳೋಕೆ ಎಲ್ಲ ರೀತಿಯಾಗಿಯೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅಲ್ಲಿ ಆಡಳಿತಾಧಿಕಾರಿಗಳಿಂದ ಹಿಡಿದು ಅಲ್ಲಿ ಕೆಲಸವನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಪ್ರದೇಶದಲ್ಲಿ ಇದೊಂದು ಅಸ್ಮಿತೆಯಾಗಿ ನಿಂತುಕೊಂಡಿದ್ದು ಅಯೋಧ್ಯೆ ಅನ್ನುವಂಥ ವಿಚಾರದಲ್ಲಿ. ಕಾಶಿ ಹೇಗಿದೆಯೋ ಉತ್ತರ ಪ್ರದೇಶದಲ್ಲಿ, ಹಾಗೆ ಅಯೋಧ್ಯೆಯೂ ಕೂಡ ಆಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಂಥದ್ದು ಉತ್ತರ ಪ್ರದೇಶದ ಜನ. ಮಥುರಾ ಕೂಡ ಉತ್ತರ ಪ್ರದೇಶದಲ್ಲಿನೇ ಬರುತ್ತೆ. 3 ಅತ್ಯಂತ ಪ್ರಮುಖ ದೇವಾಲಯಗಳು ಕಾಣಿಸಿಕೊಳ್ಳೋದೇ ಉತ್ತರ ಪ್ರದೇಶದಲ್ಲಿ. ಸೊ ಒಂದು, ಕಾಶಿಗೆ ಏನು ಕೊಡಬೇಕಾಗಿತ್ತು ಕಾಶಿಗೆ ಕೊಟ್ಟಾಯಿತು. ಮುಂಚೆ ಕಾಶಿ ಹೇಗಿತ್ತು, ಈಗಿರುವಂಥ ಕಾಶಿಯನ್ನು ನೋಡಿದಾಗ ಬದಲಾವಣೆ ಇದೆ. ಹಾಗೆ ಮುಂಚೆ ಇದ್ದಂಥ ಅಯೋಧ್ಯೆಯನ್ನು ನೋಡಿದಾಗ, ಈಗ ಅಯೋಧ್ಯೆಯನ್ನು ನೋಡಿದಾಗ ಬದಲಾವಣೆ ಬಹಳ ಇದೆ. ಈ ಬದಲಾವಣೆಗಳನ್ನೇ ಜನ ಬಯಸ್ತಾ ಇದ್ದಿದ್ದು. ನಾನು ನನ್ನ ಜೀವನ
ನನ್ನ ಕುಟುಂಬಗಳು ನಿರ್ವಹಣೆ ಮಾಡ್ಕೊಳ್ಳುತ್ತೆ. ಆದರೆ ನಾನು ನಂಬುವಂಥ, ನಾನು ಪಾಲನೆ ಮಾಡುವಂತಹ ಧಾರ್ಮಿಕ ಕೇಂದ್ರಗಳನ್ನು ಏನು ಮಾಡ್ತಾ ಇದ್ದೀರಾ ನೀವು? ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಯಾಕೆ ಧಕ್ಕೆಯನ್ನು ಮಾಡ್ತಾ ಇದ್ದೀರಾ? ಅದನ್ನು ಯಾಕೆ ಅಭಿವೃದ್ಧಿ ಪಡಿಸ್ತಾ ಇಲ್ಲ? ಆ ಶ್ರದ್ಧಾ ಕೇಂದ್ರಗಳು ಏನು ಮಾಡಿವೆ? ಬೇರೆ ಎಲ್ಲದಕ್ಕೂ ಕೂಡ ನಿಮ್ಮ ಹತ್ರ ಇರುತ್ತೆ, ಅವುಗಳಿಗೆ ಯಾಕೆ ನೀವು ಬೆಲೆಯನ್ನು ಕೊಡ್ತಾ ಇಲ್ಲ? ಅದಕ್ಕೆ ಮಹತ್ವ ಯಾಕೆ ಕೊಡ್ತಾ ಇಲ್ಲ? ಅದು ಭಾರತದ ಕಣ ಕಣದಲ್ಲೂ ಕೂಡ ಇದೆಯಲ್ಲ, ಅದಕ್ಕೆ ಮಹತ್ವ ಕೊಡಿ ಅಂತಂದಾಗ ಅದು ಕಾಲ್ಪನಿಕ ಅನ್ನುವಂಥ ಮಾತುಗಳನ್ನು ಅನೇಕರು ಆಡಿರೋದಿದೆ. ಕಾಲ್ಪನಿಕ ಅಂತ ಹೇಳಿ, ಅಂದರೆ ಕಲ್ಪನೆಯಲ್ಲಿದ್ದಿದ್ದು ಅಂತ ಹೇಳಿ. ಅಷ್ಟೊಂದು ಪುರಾವೆಗಳಿದ್ರೂ ಕೂಡ ಅದನ್ನು ಕಾಲ್ಪನಿಕ ಅಂತ ಹೇಳಿದ್ರಲ್ವ, ವರ್ಣನೆಯನ್ನು ಮಾಡಿದ್ರಲ್ಲ, ಅದು ಸಂಕಟವನ್ನು ತರುತ್ತೆ. ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಪಾಲನೆ ಮಾಡುವಂಥ ಧರ್ಮದವನ್ನ ವಿಚಾರದಲ್ಲಿ ಪಾಲನೆ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡುತ್ತೆ. ಅರೆ, ನಾನು ನಂಬುವಂಥದ್ದನ್ನು ನೀವು ಕಾಲ್ಪನಿಕ ಅಂತ ಕರಿತೀರಲ್ವಾ ಅಂತ ಹೇಳಿ ಹಿಂದೆ ಹೇಳಿದ್ದಾರೆ. ಕೋರ್ಟ್ನಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ, ಅದು ಕಾಲ್ಪನಿಕ ಅಂತ ಹೇಳಿ. ಇನ್ನೇನು ಹೇಳೋಕ್ಕಾಗುತ್ತೆ? ಇನ್ನೇನು ಹೇಳೋಣ ಅದಕ್ಕೆ? ನಾನು ನಂಬುವಂಥ, ನನಗಿರುವಂಥ ಶ್ರದ್ಧೆ, ಅದಕ್ಕೆ ನೀವು ಬೆಲೆಯನ್ನು ಕೊಡೋದೇ ಇದ್ರೆ ನೀವು ಯಾಕೆ ಬೇಕು? ಅದನ್ನು ತುಳಿತಕ್ಕೆ ಒಳಪಡಿಸ್ತೀರಾ ಅಂದಾಗ ನೀವು ಯಾಕೆ ಬೇಕು? ಈ ಪ್ರಶ್ನೆಗಳು ಜನರನ್ನು ಕಾಡಿವೆ. ಇವತ್ತು ಯಾಕೆ ಜನ ಎಲ್ಲ ಕಡೆಯೂ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಕಾಯ್ಕೊಂಡು ಕೂತ್ಕೊಂಡಿದ್ದಂತಹ ಸಂದರ್ಭಗಳದು. ಎಷ್ಟು ವರ್ಷಗಳಿಂದ ಅನೇಕ ಸಂದರ್ಭಗಳು ಬಂದಾಗ, ಅದಕ್ಕೊಂದು ಅವಕಾಶ ಇದ್ದಾಗ, ಅದನ್ನು ಮಾಡೋಕ್ಕಾಗದೇ ಇದ್ದಾಗ ಏನಂತ ಕರಿಬೇಕು? ಏನಂತ ಕರಿಬೇಕು? ಈಗ ಅದಾಗಿದೆ ಅಂತಂದಾಗ ಅದನ್ನು ವ್ಯಕ್ತಪಡಿಸುವಂಥ ರೀತಿ ಜನರದ್ದು ಬಹಳ ಸಂತಸದಾಯಕವಾಗಿದೆ. ಒಂದು ಹಬ್ಬದ ರೀತಿಯಲ್ಲಿ ಉಲ್ಲಾಸವನ್ನು ಉಂಟು ಮಾಡಿದೆ. ಅದಕ್ಕೆ ತಕ್ಕಂತೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಜನ ಸಹಜವಾಗಿಯೇ ಅದಕ್ಕೆ ಮಾರು ಹೋಗ್ತಾರೆ. ಮಾರು ಹೋಗೋದೇನು? ಮಾರು ಹೋಗುವ ವಿಚಾರದಕ್ಕಿಂತಲೂ ಹೆಚ್ಚಾಗಿ ನಿಯತ್ತು ಅಂತ ಹೇಳ್ತಾರೆ. ನಾನು ಪಾಲನೆ ಮಾಡುವಂಥ ಶ್ರದ್ಧೆಗೆ, ಭಕ್ತಿಗೆ ನೀವು ಬೆಲೆ ಕೊಡ್ತಾ ಇದ್ದೀರಾ, ನಾನು ನಿಯತ್ತಾಗಿರ್ತೀನಿ. ನಮ್ಮ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ರಕ್ತದಲ್ಲಿ ಒಂದು ಹರಿಯುವಂಥದ್ದೇನು ಅಂತಂದರೆ ನಿಯತ್ತು. ಅದು ಕೆಲವು ಸಂದರ್ಭದಲ್ಲಿ ವರ್ಕ್ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ವರ್ಕ್ ಆಗಲ್ಲ. ಬಟ್ ಅದು ಧಾರ್ಮಿಕ ವಿಚಾರದಲ್ಲಿ ಮಾತ್ರ ಬಹಳ ಆಗತ್ತೆ. ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ, ಕೊಡಬಲ್ಲ ಉದಾಹರಣೆಗಳನ್ನು ಅದಕ್ಕೆ. ಸೊ ಈಗ ಸದ್ಯಕ್ಕೆ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಯವರು ಇದೆಲ್ಲವೂ ಕೂಡ ಆರಂಭವಾದ ನಂತರ ಈಗ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇವತ್ತು ನೂತನವಾಗಿ ನವೀಕರಣಗೊಂಡಿರುವಂಥ ರೈಲು ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡಿದರು. ಈಗ ನೂತನವಾಗಿ ನಿರ್ಮಾಣವಾಗಿರುವಂತಹ ವಿಮಾನ ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದಕ್ಕೆ ಕ್ಷಣಗಣನೆ ಇದೆ. ಅದಾದ ನಂತರವೂ ಕೂಡ ಅವರು ಭಾಷಣವೂ ಕೂಡ ಮಾಡಲಿದ್ದಾರೆ. ಏನು ಮಾತನಾಡ್ತಾರೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಸೊ ಕೆಲವೇ ಕ್ಷಣಗಳಲ್ಲಿ ಈಗ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ನೂತನ ವಿಮಾನ ನಿಲ್ದಾಣ ಹೇಗಿದೆ ಅಂತಂದರೆ, ರಾಮ ಮಂದಿರ ಹೇಗೆ ಕಾಣಿಸಿಕೊಳ್ಳುತ್ತೋ ಅದರ ಒಂದಿಷ್ಟು ಅಂಶಗಳನ್ನು ಅಲ್ಲಿ ಕಾಣಿಸಿಕೊಳ್ಳೋ ರೀತಿಯಲ್ಲಿ ಇಟ್ಟಿದ್ದಾರೆ. ವಿಮಾನ ನಿಲ್ದಾಣ ಅಂದ ತಕ್ಷಣ ಒಂದು ಲೈಟಿಂಗು, ಫುಲ್ ಕಲರ್ಫುಲ್ಲು ಬಿಲ್ಡಿಂಗು, ಅದೊಂದು ಆ್ಯಕ್ಚುಲಿ ಈ ದೇಶದಲ್ಲಿ ಆಗಬೇಕಾಗಿದ್ದು ಆಯಾ ರಾಜ್ಯಗಳಲ್ಲಿರುವಂಥ ವಿಮಾನ ನಿಲ್ದಾಣಗಳು ಹೇಗಿರಬೇಕಿತ್ತು ಅಂದರೆ, ಆ ರಾಜ್ಯದಲ್ಲಿರುವಂತಹ ಒಂದು ಧಾರ್ಮಿಕ ಕೇಂದ್ರ ಹೇಗೆ ಫೇಮಸ್ ಆಗಿದೆಯೋ ಅದರ ರೂಪವನ್ನು ತೋರಿಸೋ ರೀತಿಯಲ್ಲಿ ಇರಬೇಕಾಗಿತ್ತು. ಯಾವುದೋ ಎಲ್ಲೋ ನೋಡ್ತೀವಿ ಕಟ್ಟಡವನ್ನು, ಆ ಕಟ್ಟಡವನ್ನು ನಿರ್ಮಾಣ ಮಾಡು, ಹಾಕು, ಆರ್ಕಿಟೆಕ್ಟ್ ಹಾಗೆ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಡಿಸೈನ್ ಮಾಡ್ಕೊಂಡು ಹಾಕ್ಕೊಳ್ಳೋದು. ಅದು ಆ ಊರನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇರಬೇಕು. ಆ ಊರಿನಲ್ಲಿರುವಂಥ ಫೇಮಸ್ ಏನಾದರೂ ಇದ್ದರೆ ಅದನ್ನು ಆ ವಿಮಾನ ನಿಲ್ದಾಣಕ್ಕೋ ರೈಲು ನಿಲ್ದಾಣಕ್ಕೋ ತಂದಿಡುವಂಥ ಕೆಲಸವನ್ನು ಮಾಡಬೇಕು. ಅದೇ ಕಾಸ್ಟೇ ಇರುತ್ತೆ, ಏನು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಾ? ಅದು ನಮ್ಮಲ್ಲಿ ಉಂಟು ಮಾಡುವಂತಹ ಶ್ರದ್ಧೆ, ನಮ್ಮಲ್ಲಿ ಈ ದೇಶದ ಬಗ್ಗೆ ಉಂಟು ಮಾಡುವಂಥ ಒಂದು ಅಭಿಮಾನ, ಅವುಗಳ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಅರ್ಥ ಆಗೋದಿಲ್ಲ. ಅದು ಫಸ್ಟ್ ಟೈಮ್ ಈ ರೀತಿಯಾಗಿ ಒಂದು ಯೋಚನೆಯನ್ನು ಮಾಡಿಕೊಂಡು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಬರ್ತಾ ಇದ್ದೀರಾ ನೀವು, ಅದರ ಒಂದು ಕಲ್ಪನೆಯನ್ನು ನೋಡಿ ಅಂಥೇಳಿ ವಿಮಾನ ನಿಲ್ದಾಣಕ್ಕೆ ಅದನ್ನು ತಂದಿಟ್ಟಿದ್ದಾರೆ ಅಂತಂದರೆ ಹೇಗಿರುತ್ತೆ ನೋಡಿ ನೀವು. ಅದ್ಭುತ. ಪ್ರತಿಯೊಂದು ಕಡೆನೂ ಈ ರೀತಿಯಾಗಿ ಯೋಚನೆಗಳನ್ನು ಮಾಡಿಕೊಂಡು ಆ ಊರಲ್ಲಿರುವಂಥ ಒಂದು ಏನೇ ಇರಲಿ, ದೇವಸ್ಥಾನನೇ ಇರಲಿ ಅಥವಾ ಒಂದು ಅರಮನೆನೇ ಇರಲಿ, ಅದನ್ನು ಬಿಂಬಿಸುವ ರೀತಿಯಲ್ಲಿ ಅಲ್ಲಿರುವಂಥ ರೈಲು ನಿಲ್ದಾಣನೋ ಅಥವಾ ವಿಮಾನ ನಿಲ್ದಾಣನೋ ಅಥವಾ ಬಸ್ ಸ್ಟ್ಯಾಂಡು ಅದೇ ರೀತಿಯಾದಂಥ ಕಲ್ಪನೆಯನ್ನು ಕೊಟ್ಟರೆ ಹೇಗಿರುತ್ತೆ? ಅದು ಕಾಣಿಸುವಂಥ ರೀತಿ ಹೇಗಿರುತ್ತೆ? ಅತ್ಯಂತ ಭವ್ಯವಾಗಿರುತ್ತೆ. ಆದರೆ ಏನು ಮಾಡೋದು, ಆರ್ಕಿಟೆಕ್ಟ್ಗಳು ಹಾಗೆ ಮಾಡೋದಿಲ್ಲ.
ಮಾಡಬೇಕು, ಮಾಡಿಸ್ಬೇಕು. ಮಾಡಿಸುವವರಿದ್ರೆ ಮಾಡೋಕ್ಕೆ ತಯಾರಿರ್ತಾರೆ. ಮಾಡಿಸೋರಿಗೇನೆ ಆ ಯೋಚನೆಗಳಿಲ್ಲ. ಸುಮ್ಮನೆ ಮಾಡು, ನನಗೊಂದಿಷ್ಟು ಕೊಡು, ನೀನೊಂದಿಷ್ಟು ತಗೊಂಡು ಹೋಗು ಅದರಲ್ಲಿ ಅಂತಂದುಬಿಟ್ರೆ ಇನ್ನೇನಾಗತ್ತೆ? ಆ ಇಚ್ಛಾಶಕ್ತಿಗಳು ಯಾವತ್ತು ಬರುತ್ತೆ ಅನ್ನೋದನ್ನು ನೋಡಬೇಕು. ಬಟ್ ಕಾಶಿ ಮತ್ತು ಅಯೋಧ್ಯೆಯ ವಿಚಾರದಲ್ಲಿ ಅದು ಕಾಣಿಸಿಕೊಂಡಿದೆ. ಸೋಮನಾಥ ದೇವಾಲಯದ ವಿಚಾರದಲ್ಲೂ ಕೂಡ ಅದು ಕಾಣಿಸಿಕೊಂಡಿದೆ. ಈ ಭಾವನೆಗಳು ಬರಬೇಕು. ಅದು ಬಂದಾಗ್ಲೇ ಈ ದೇಶ ಮೂಲ ಸಂಸ್ಕೃತಿಯನ್ನು ಹೇಗಿತ್ತು ಅದನ್ನು ಉಳಿಸಿಕೊಳ್ಳೋಕೆ ಸಾಧ್ಯ ಆಗುತ್ತೆ, ಮೂಲ ದೇಶವಾಗಿ ಉಳಿದುಕೊಳ್ಳೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ಮತ್ತೊಂದು ಇನ್ನೂ ಯಾವುದೋ ಬೇರೆ ದೇಶದ ರೀತಿಯಲ್ಲಿ ಆಗೋಗುತ್ತೆ. ಇದರ ಸಂಸ್ಕೃತಿಯನ್ನು ಕಳೆದುಕೊಂಡು ಹೋಗುತ್ತೆ. ಅದು ಉಳಿಬೇಕು ಅನ್ನೋದಾದರೆ ಇವೆಲ್ಲವೂ ಕೂಡ ಉಳಿಬೇಕು, ಅವೆಲ್ಲವೂ ಕೂಡ ಮರುಕಳಿಸಬೇಕು. ಹಾಗಂತ ಆ ಸಂದರ್ಭದಲ್ಲಿ ಉಟ್ಕೊಳ್ಳೋ ರೀತಿಯಲ್ಲಿ ಎಲ್ಲ ಹಾಕೊಂಡು ಓಡಾಡ್ಕೊಳ್ಳಿ ಅಂತಲ್ಲ. ಹೇಗಿದ್ದೀರಾ ಮಾಡರ್ನ್ ಇರಿ, ಬಟ್ ಆ ಸಂಸ್ಕೃತಿ ಬೇಕಲ್ವಾ? ಈ ದೇಶ ಅಂದಾಗ ಹೇಗಿತ್ತು, ಈ ದೇಶ ಹೇಗಿತ್ತು ಹಾಗೇ ಇದೆ. ಬಟ್ ಒಂಚೂರು ಜನ ಮಾಡರ್ನ್ ಆಗಿದ್ದಾರೆ ಅಂತ ಹೇಳಬೇಕು, ಆ ರೀತಿಯಾಗಿ ಆಗಬೇಕು. ಬಟ್ ಎಲ್ಲವೂ ಬದಲಾವಣೆ ಆಗ್ಬಿಟ್ರೆ ಹೇಗೆ ಸಾಧ್ಯ?